1261 ಹಾ ಸರ್. ಮೆಟಾ DAP ಮೆಟಾ ಏರೆ. ಹಾ ಸರ್. ಇದೊಂದು ಫಲ್ದೆನಿ ಉಜ್ವಲ ಅಂತೇಳಿ ರಿಸಲ್ಟ್ 1 ನಂಬರ್ ಇದೆ. ಚೀಪ್ ಅಂಡ್ ಬೆಸ್ಟ್ 300. ಅಂದ್ರೆ ಇದು ಯಾವ ಸಮಯದಲ್ಲಿ ಹೊಡಿಬೇಕು ಸರ್? ಇದು ಹೂವು ಬಿಡೋ ಹಂತದಲ್ಲಿ, ಹೂ ಬಿಡೋ ಹಂತದಲ್ಲಿ ಗುಗುರಿ ಇದ್ದಿರ್ತಲ್ಲ ಆ ಟೈಮ್ ದಾಗ ಹೊಡಿತು ಸ್ಪ್ರೇ ಮಾಡ್ತಿದ್ವಿ. ಓಕೆ ಓಕೆ ಸರ್. ಓಕೆ. ಇದೇನು ಇದು 5 ತರ ನ್ಯೂಟ್ರಿಯೆಂಟ್ಸ್ ಇದೆ. ಆರ್ಗ್ಯಾನಿಕ್ ಇದು ಮಣ್ಣಿಗೆ ಒಳ್ಳೇದು ಮತ್ತು ಬೆಳವಣಿಗೆ ಒಳ್ಳೇದು. ಓಕೆ ಸರ್. ಅಂದ್ರೆ ಆರ್ಗ್ಯಾನಿಕ್ ಇದು. ಇದು ಡ್ರಿಚಿಂಗ್ ಇದೆ, ಕಬ್ಬಿಗೆ ಮರಿಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ. ಓಕೆ ಸರ್. ಅಂದ್ರೆ ಯಾವ ಬೆಳೆಗೂ ಹಾಕ್ಬೋದೇನು? ಇದು ಕಬ್ಬಿಗೆ ವಿಶೇಷತೆ ಸ್ಪ್ರೇ ಕೊಡಲ್ಲ ಮತ್ತೆ ನಾವು ಮಣ್ಣಿನ ಇದು ಗೊಬ್ಬರದಾಗ ಹಾಕಿ ಹೊಡಿಬಹುದು. ಒಂದು ಇಲ್ಲಿ ಡ್ರಿಚಿಂಗ್ ಮಾಡ್ಕೊಂಡು. ಓಕೆ. ನೀರಿನಲ್ಲಿ ಬಿಟ್ಟರು ನಡೀತದೆ? ನೀರಿನಲ್ಲಿ ಡ್ರಿಪ್ ಇದ್ರೆ ನಡೀತದೆ. ಹರಿ ನೀರಿಗೆ ಇದಾಗಲ್ಲ ಅದು. ನೀರಿನಲ್ಲಿ ಬಿಟ್ರೆ ಇದು ಗ್ರೋತ್ ಬೆಳವಣಿಗೆ ಆಗೋದಕ್ಕೆ ಇಂಪೆಲ್ ಗ್ರೋತ್ ಇದೆ. ಇದೊಂದು ಬೆಳವಣಿಗೆ ಆಗಕ್ಕೆ ಇದೆಲ್ಲ ಗಡ್ಡಿ ಇಡೋದಕ್ಕೆ, ಎಲ್ಲ ಕಬ್ಬು ಗಡ್ಡಿ ಇಡೋದಕ್ಕೆ, ಮಣ್ಣು ಸ್ಮೂತ್ ಆಗಿ ಎಲ್ಲ ಅದಕ್ಕೆ ಗ್ರೋ ಬರ್ತೇಳಿ. ಇದೊಂದು ಮ್ಯಾಕ್ಸಿಮ್ಯಾಕ್ಸ್ ಮತ್ತೆ PS50 ಅಂತ ಇಲ್ಲೊಂದು ಹೇಳಿದೆ ಆಗಲೇ ಒಂದು. PS50 ಹುಮಿಕ್ ಆಸಿಡ್ ಅಂತ ಅಮೈನೋ ಆಸಿಡ್ ಯಾರು ಬರ್ತಾವೆ ಅಂದ್ರೆ ಅದು ಇದು ಒಂದು ಬ್ಯಾಗ್ 2 ಎಕರೆ ಆಗುತ್ತೆ ಅದು. ಓಕೆ ಓಕೆ. ಅದು ಹಾಕೋದ್ರಿಂದ ಏನಾಗ್ತದ, ಒಂದು ಕಬ್ಬು ಒಂದು ತೊಡಿ ಮಠ ಆದಾಗ ಏನಾಗ್ತದ, ಸುಳಿ ಕಾಡಿಗೆ ರೋಗ ಬರುತ್ತೆ. ಆ ಹಂತದಾಗ ಏನಾಗ್ತದ, ಮಣ್ಣು ಬಿದ್ದು ಮಾಡಿಕೆ ಅದಕ್ಕೊಂದು ಸ್ಪ್ರೇನ್ ಇದೆ ನಮ್ಮ ಹತ್ರ. ಅದು ಅಲ್ಲಿ ಆಗಲೇ ಸಿನಾನಿ ಅಂತ ಹೇಳಿದ್ನಲ್ಲ, ಅದೊಂದು ಸ್ಪ್ರೇನ್ ಇದೆ. ಓಕೆ ಓಕೆ. ಇದೊಂದು ಪಾಯವರ ಹೇಳಿದ್ದೇನೆ. ಇದು ಸರ್ ಅದೇ ಮ್ಯಾಕ್ಸಿಮ್ಯಾಕ್ಸ್. ಇದು ಗೊಬ್ಬರ ಕೂಡ ಇದು ಅಂದ್ರೆ ಇದು ಎದಕ್ಕೆ ಹಾಕಬೇಕು? ಎದಕ್ಕೆ ವಿಶೇಷತೆ? ಇದು ಬೆಳವಣಿಗೆ ಒಂದು ಕಬ್ಬು ಅಲ್ಲಿ ಹತ್ತಿ ಹಾಲು ಕ್ರಾಪ್ ಬರ್ತದೆ. ಹಾಲು ಕ್ರಾಪ್ ಇದು ಬೆಳವಣಿಗೆ. ಸರ್ ಇವು ಏನವ್ರಿ? ಇವು ಹಾರ್ಟಿಕಲ್ಚರ್ ಕ್ರಾಪ್ಸ್. ಇವು 052 34. ಇವೇನು ಡ್ರಿಪ್ ಇದ್ದಿರ್ತಲ್ಲ, ದಾಳಿಂಬೆ ಆಗಿರ್ಬೋದು, ಇದು ದ್ರಾಕ್ಷಿ ಅಲ್ಲಿ ಏನೇ ಅದರ ಒಂದು ಡ್ರಿಪ್ಸ್ ಆಗ್ತಿರುತ್ತಲ್ಲ, ಇವು ಗೊಬ್ಬರ ಉಗ್ಗಾಲಿ ಡ್ರಿಪ್ ಮೇಲೆ ಬಿಡದೆ. ಇಲ್ಲೆಲ್ಲ ಇದು 30-050 ಇಲ್ಲಿದ್ದಾರೆ ನಾವು. ಇವೆಲ್ಲ ನಾವು ಇದು ಕಲ್ಲಂಗಡಿ ಆಗಿರ್ಬೋದು, ಲೆಮನ್ ಅದರ ಒಂದಕ್ಕೂ ಇದ್ರಾಗ ಇದಕ್ಕೆ ಡ್ರಿಪ್ಸಿಗೆ. ಓಕೆ ಓಕೆ ಸರ್. ಅಂದ್ರೆ ಇವು ಕಾಳು ಇರೋದಿಲ್ಲ. ಇವು ಪೂರಾ ಸಕ್ರೆ ತಂಗಿ ಇಲ್ಲಿ ನೋಡಿ ಬೇಕಾದ್ರೆ. ಓಕೆ ಓಕೆ. ಅಂದ್ರೆ ಡ್ರಿಪ್ ಸಕ್ರೆ ತರ ಇರುತ್ತೆ, ನೀರ್ ಹಾಕಾಗ ಕರಗಿ ಬಿಡ್ತೈತೆ. ಇವು ಜಪಾನ್ ಕಂಪ್ನಿ ಪೆಟ್ರೋಲ್ ಪಂಪ್. ನೀವು ಇಲ್ಲಿ 90,000 ರೂಪಾಯಿ ಮತ್ತೆ 6 ತಿಂಗಳು ಗ್ಯಾರಂಟಿ ಮಾಡಿಸ್ಕೊಡ್ತೀವಿ ನಾವು. 6 ತಿಂಗಳು ಏನೇ ಕೆಲಸ ಬಂದ್ರು ಮಾಡಿಸ್ಕೊಡ್ತೀವಿ ನಾವು. ಮಾಡಿ 6 ತಿಂಗಳ ತನ ನಮ್ಮ ಹತ್ರ 6 ತಿಂಗಳು ವಾರಂಟಿದಾಗ ಇಲ್ಲ ಏನೇ ಒಂದು ಸರಿ ಕೆಟ್ಟ ಬಂದ್ರು ಮಾಡಿಸ್ಕೊಡ್ತೀವಿ ಅವ್ರಿಗೆ. ಓಕೆ ಓಕೆ. ಸರ್ವಿಸ್ ಇದ್ದಿರುತ್ತೆ. ನಮ್ಮಲ್ಲಿ ರೈತರು ಬಂದ್ರೆ ಒಳ್ಳೆ ಪ್ರೈಸ್ ಇರುತ್ತೆ, ಯಾವ್ದೇ ದೋಖ ಇಲ್ಲ ನಮ್ಮ ಹತ್ರ. ಒಳ್ಳೆ ತರದ ಗೊಬ್ಬರ ಸಿಗುತ್ತಿಲ್ಲ, ಕಂಪನಿ ಗೊಬ್ಬರ ಮತ್ತೆ ಚೇಂಜ್ ಯಾವ ಸಿಗೋದಿಲ್ಲ. ನಮ್ಮಲ್ಲಿ ರೈತರಿಗೆ ಒಂದು ಒಳ್ಳೆ ಅನುಕೂಲವಾಗಲಿ ಅಂತ ಧನ್ಯವಾದಗಳು. ರೈತರು ಬರೋಷ್ಟು ನಮ್ಗೆ ಒಳ್ಳೇದು. ರೈತರು ನಾವು ಫೀಲ್ಡ್ ವಿಸಿಟ್ ಮಾಡಿರ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಮ್ಮ ವಿಡಿಯೋ ಸಂಪೂರ್ಣ ಆಗಿ ನೋಡಬೇಕಾದರೆ SSY ಸ್ವಯಂ ಸೇವಾ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ.